ಸಿಂಪಲ್ಲಾಗಿ ಹಾಗೂ ಅಷ್ಟೇ ಟೇಸ್ಟಿಯಾಗಿ ಕ್ಯಾಬೇಜ್ ಬಳಸಿ ಮಾಡುವಂತಹ ಒಂದು ಪಲ್ಯವನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದು ನಾವು ಮಾಮೂಲಿ ಮಾಡುವ ಕ್ಯಾಬೇಜ್ ಪಲ್ಯಕ್ಕಿಂತ ಸ್ವಲ್ಪ ಯುನೀಕ್ ಆದ ಸ್ಟರ್ ಫ್ರೈ. ಚಪಾತಿ ಅನ್ನದ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗುವಂಥ ಈ ಪಲ್ಯ ಒಂದ್ಸಲ ಮಾಡಿದರೆ ನೀವು ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ, ಅಷ್ಟು ಟೇಸ್ಟಿ ಆಗ್ತದೆ. ಸೊ ಕ್ವಿಕ್ ಆ್ಯಂಡ್ ಟೇಸ್ಟಿಯಾದ ಈ ಎಲೆಕೋಸು ಪಲ್ಯ ಹೇಗೆ ಮಾಡೋದಂತ ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಸ್ನೇಹಿತರೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಕಡಾಯಿಯನ್ನು ಗ್ಯಾಸಲ್ಲಿಟ್ಟು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ 2 ದೊಡ್ಡ ಸ್ಪೂನ್ ಎಣ್ಣೆಯನ್ನು ಸೇರಿಸುವ. ಇಲ್ಲಿ ಎಣ್ಣೆ ಬಿಸಿಯಾದ ತಕ್ಷಣ ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಗೂ ಅಷ್ಟೇ ಪ್ರಮಾಣದ ಕಡಲೆಬೇಳೆಯನ್ನು ಸೇರಿಸಿ 1 ನಿಮಿಷ ನಾವು ಹುರ್ಕೊಳ್ಬೇಕು. ಬೇಳೆಗಳು ಚೆನ್ನಾಗಿ ಫ್ರೈ ಆಗಿ ಘಮ ಬಂದು ಸಾಸಿವೆ ಸಿಡಿಯಲು ಪ್ರಾರಂಭವಾಗುವಾಗ 2 ದೊಡ್ಡ ನೀರುಳ್ಳಿಯನ್ನು ಉದ್ದಕ್ಕೆ ತೆಳ್ಳಗೆ ಹೆಚ್ಚಿಟ್ಟದನ್ನು ಸೇರಿಸಬೇಕು. ಇದರ ರಾ ಸ್ಮೆಲ್ ಹೋಗುವವರೆಗೆ ನಾವು ಇದನ್ನು ಫ್ರೈ ಮಾಡಬೇಕು. ಈಗ ಇದರಲ್ಲಿ 3 ಸೀಳಿದ ಹಸಿಮೆಣಸು ಹಾಗೂ 4 ಗರಿ ಕರಿಬೇವಿನ ಎಲೆಗಳನ್ನು ಸಹ ಸೇರಿಸಬೇಕು. 2 ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಳುವ. ಈ ಬದಿ 1 ದೊಡ್ಡ ಸ್ಪೂನ್ ಕಡಲೆ ಹಿಟ್ಟನ್ನು ಒಂದು ಬೌಲ್ಗೆ ಸೇರಿಸಿದ್ದೇನೆ. ಈಗ ಇದರಲ್ಲಿ 1/4 ಕಪ್ಪಷ್ಟು ನೀರನ್ನು ಸೇರಿಸಿ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕಡಲೆ ಹಿಟ್ಟಿನ ಮಿಶ್ರಣ ಈ ಪಲ್ಯಕ್ಕೆ ಸೇರಿಸಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಹಾಗೂ ಟೆಕ್ಸ್ಚರ್ ಕೂಡ ಕ್ರೀಮಿಯಾಗಿ ಬರ್ತದೆ. ಈ ರೀತಿ ಗಂಟಿಲ್ಲದೆ ಮಿಕ್ಸ್ ಮಾಡಿದ ನಂತರ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಈ ನೀರುಳ್ಳಿಯ ಒಗ್ಗರಣೆಗೆ ಸೇರಿಸಿ ಫ್ರೈ ಮಾಡಿಕೊಳ್ಳುವ. 1 ಅರ್ಧ ಕಪ್ಪಷ್ಟು ನೀರನ್ನು ಪುನಃ ಸೇರಿಸಬೇಕು. ಈ ಮಿಶ್ರಣವನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು. ಕಡಲೆ ಹಿಟ್ಟಿನ ರಾ ಸ್ಮೆಲ್ ಹೋಗುವವರೆಗೆ ಇದನ್ನು ಹುರ್ಕೊಳ್ಳುವ. ಈಗ ಕೆಲವು ಹುಡಿಗಳನ್ನು ಇದರಲ್ಲಿ ಸೇರಿಸಬೇಕು. 1/4 ಸ್ಪೂನಷ್ಟು ಅರಶಿನ ಹುಡಿ, ಅರ್ಧ ಸ್ಪೂನ್ ಅಚ್ಚ ಖಾರದ ಹುಡಿ, ಅರ್ಧ ಸ್ಪೂನ್ ಗರಂ ಮಸಾಲೆ ಹುಡಿಯನ್ನು ಸೇರಿಸುವ. ಈ ಹುಡಿಗಳನ್ನು ಸೇರಿಸುವಾಗ ಗ್ಯಾಸ್ ಫ್ಲೇಮನ್ನು ನಾವು ಲೋ ಮಾಡಬೇಕು. ಲೋ ಫ್ಲೇಮಲ್ಲಿ ಇದನ್ನು 1 ರಿಂದ 2 ನಿಮಿಷ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಈ ಹುಡಿಗಳು ನೀರುಳ್ಳಿ ಜೊತೆಗೆ ಚೆನ್ನಾಗಿ ಬೆರೆತಿದೆ. ಈಗ ಇದಕ್ಕೆ ನಾವು ತುರಿದಿಟ್ಟ ಕ್ಯಾಬೇಜನ್ನು ಸೇರಿಸಬೇಕು. ಈ ಪಲ್ಯಕ್ಕೆ ನಾನು 1 ಬೌಲಷ್ಟು ಸಣ್ಣಗೆ ಹೆಚ್ಚಿಟ್ಟ ಕ್ಯಾಬೇಜನ್ನು ಬಳಸ್ತಾ ಇದ್ದೇನೆ. ಇದನ್ನೀಗ ಈ ಒಗ್ಗರಣೆಯಲ್ಲಿ ಸೇರಿಸಿ ಮಿಕ್ಸ್ ಮಾಡುವ. ಒಗ್ಗರಣೆ ಜೊತೆಗೆ ಕ್ಯಾಬೇಜ್ ಇದೆಯಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಇದರ ಕ್ವಾಂಟಿಟಿ ಕಡಿಮೆ ಆಗಬೇಕು. ಈಗ ಇದರಲ್ಲಿ 1/4 ಕಪ್ಪಷ್ಟು ನೀರನ್ನು ಸೇರಿಸುವ. ರುಚಿಗೆ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು. 5 ನಿಮಿಷ ನಾವಿದನ್ನು ಬೇಯಿಸಿಕೊಳ್ಬೇಕು. ಲಿಡ್ ಮುಚ್ಚಿ 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿಕೊಳ್ಳುವ. ಈಗ ಕರೆಕ್ಟಾಗಿ 5 ನಿಮಿಷ ಬಿಟ್ಟು ಲಿಡ್ ತೆಗೆದಿದ್ದೇನೆ. ಸೇರಿಸಿದ ನೀರು ನೋಡಿ ಪೂರ್ತಿಯಾಗಿ ಡ್ರೈ ಆಗಿದೆ. ಕ್ಯಾಬೇಜ್ ಕೂಡ ಚೆನ್ನಾಗಿ ಬೆಂದಿದೆ. ಇದು ಓವರ್ ಕುಕ್ ಆಗಬಾರ್ದು, ಸ್ವಲ್ಪ ಕ್ರಂಚಿಯಾಗಿದ್ರೇ ಟೇಸ್ಟ್. ಈಗ ಎಲ್ಲವನ್ನು ಹೈ ಫ್ಲೇಮಲ್ಲಿಟ್ಟು 3 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಬೇಕು. ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದರೆ ಅಷ್ಟೇ ಟೇಸ್ಟಿಯಾದ ಎಲೆಕೋಸಿನ ಪಲ್ಯ ರೆಡಿ ಆಗ್ತದೆ. ಟೇಸ್ಟ್ ವೈಸ್ ಅಂತೂ ಇದು ಸೂಪರ್ ಆಗ್ತದೆ. ನಾವು ಮಾಮೂಲಿ ಮಾಡುವ ಪಲ್ಯಕ್ಕಿಂತ ಸ್ವಲ್ಪ ಯುನೀಕ್ ಆದ ಕ್ವಿಕ್ಕಾಗಿ ಆಗುವಂಥ ಈ ಸ್ಟರ್ ಫ್ರೈ ಚಪಾತಿ ಜೊತೆ ಎಕ್ಸಲೆಂಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ವಿಡಿಯೋ ಸ್ವಲ್ಪವಾದರೂ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.